ಯಾಕಂದ್ರೆ ಬಹಳ ಕಷ್ಟ ಮರ್ರೆ. ಯಾಕಂದ್ರೆ ಹುಡುಗಿ ಕೆಲಸ ಬಿಟ್ಟರೆ ಬೇರೆ ಬರುವುದಿಲ್ಲ. ಯಾಕಂದ್ರೆ ನಾನು ಕಲ್ತವನಲ್ಲ, ಯಾಕಂದ್ರೆ ನಾನು ಕಲಿಸಿದವ್ರಿಲ್ಲ. ಯಾಕಂದ್ರೆ ಈಗ ಪರಿಸ್ಥಿತಿ ಹಾಗೆ. ನಾರಾಯಣ ನಮ್ದು ಪ್ರಧಾನವರಿಗೆ ಬಿಟ್ಟರು, ಯಾಕಂದ್ರೆ ಕಾಳಿಂಗನವ್ರು ಎಡಗ, ಯಾಕಂದ್ರೆ ಅವ್ರ ಪೆಟ್ಟಿಗೆ ದೊಡ್ಡದಾಗಿದೆ. ಯಾಕಂದ್ರೆ ಅವ್ರು ಹೇಳಿದ್ರೆ ನಾವು ಕೇಳಬೇಕು, ಯಾಕಂದ್ರೆ ನಾವು ಬದುಕಬೇಕಲ್ಲ. ಯಾಕಂದ್ರೆ ಹುಡುಗಿ ಬಿಟ್ಟು ಬೇರೆ ಕಲ್ತವನಲ್ಲ. ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಆಡುವ ಮಾತನ್ನು ಕೇಳಿದ್ರೆ, ಯಾಕಂದ್ರೆ ಒಮ್ಮೊಮ್ಮೆ ಹೊಡೆಯೋದು ಮನಸ್ಸಾಗ್ತದೆ. ಆದ್ರೆ ನಾನು ಹೊಡೆದ, ಯಾಕಂದ್ರೆ ಕಾಳಿಂಗವ್ರು ನಂಗೆ ಹೊಡಿತಾರೆ, ಯಾಕಂದ್ರೆ ನಾನು ಹೊಡೆಯುವಾಗಿಲ್ಲ. ಹಾಗಾಗಿ ಅವರನ್ನು ಕೇಳ್ಕೊಂಡಿರ್ಬೇಕು. ಯಾಕಂದ್ರೆ ಈಗ ಪರಿಸ್ಥಿತಿ ಹಾಗೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ವಂಶಿ ಊಟ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮೋಸ ಮಾಡ್ತಾಳೆ ಅನ್ನೋ ಕಾರಣಕ್ಕಾಗಿ, ಯಾಕಂದ್ರೆ ಬೆಟ್ಟದಿಂದ ಬಿದ್ದದ್ದು, ಯಾಕಂದ್ರೆ ಜೀವ ತಕೊಳ್ಬೇಕು ಅಂತೇಳಿ. ಯಾವ ಹೆಣ್ಣು ಮೋಸ ಮಾಡ್ತಾವೆ ಜೀವ ತಕೊಳ್ಳಿಕ್ಕೆಲ್ಲ ಹೋಗ್ಬಾರ್ದು ಮಾರ್ರೆ. ಯಾಕಂದ್ರೆ ಈಗ ನೀವೊಂದು ಹೆಣ್ಣು ಮೋಸ ಮಾಡ್ತು ಅಂತ ಹೇಳಿ ಬೆಟ್ಟಲ್ಲೇ ಇರೋದು ಬೇಡ, ಜಗಲಿ ಕೆಳಗೆ ಬಿದ್ರು ಬಜ್ಜಿ ಹಾಕದಲ್ಲ, ಚಟ್ಟ ಮಾಡಿ ಹಾಕೋ ಸ್ವಲ್ಪ ತಡಿ. ವಂಶಿ ಹೆಣ್ಣು ಮೋಸ ಮಾಡ್ತಾಳೆ ಅನ್ನೋ ಕಾರಣಕ್ಕಾಗಿ ಬೆಟ್ಟದಿಂದ ಬಿದ್ದದ್ದು. ಯಾಕಂದ್ರೆ ಅವನಿಗೆ ಊಟ ಕೊಡುವವರಿಲ್ಲ. ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾನೆ. ಯಾಕಂದ್ರೆ ಊಟ ಮಾಡ್ಬೇಕಾ ಬಿಡ್ಬೇಕಾ ಗೊತ್ತಿಲ್ಲ ಅವನಿಗೆ. ಯಾಕಂದ್ರೆ ಮಂಡೆ ಬೆಟ್ಟದಲ್ವಾ. ಈಗ ನಾರಾಯಣನೇ ಕೊಟ್ಟರೆ ಹೇಗೆ? ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನನಗೆ ಗದಿರಿಸ್ತಾರೆ. ಯಾಕಂದ್ರೆ ನನಗೆ ಹೊಡೆಯುವ ಹಾಗಿಲ್ಲ, ಹೊಡೆಯುವವರೇ ಹೊಡೆದ್ರೆ ಹೇಗೆ? ಯಾಕಂದ್ರೆ ಈಗ ಅವ್ರಿಗೆ ಕಳಿಸ್ತೇವೆ ನೋಡಿ. ಈಗ ನಾರಾಯಣ 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 நான் ஒரு தடவை சொன்ன 100 மாதம் சொன்ன மத்தி இடத்துக்கு எனக்கு சமாதானம். சீண்டாது, சீண்டக்கூடாது. என் வடி தனி வடி, நீ புத்தி வடி வடி ಹಾಕ್ತೀಯ. ಈ ಕೈ ಕನ್ನಡದ ಆಸ್ತಿ. ಮುಷ್ಟಿ ಕಟ್ಟಿ ಹೊಡೆದೆ ಅಂತೇಳಿ ಆದ್ರಿ ಎದ್ದು ಬಂದ ಇತಿಹಾಸವೇ ಇಲ್ಲ. ಈ ಗುರಾಸುದಲ್ಲ ನನ್ನ ಹತ್ರ ಇಟ್ಕೊಂಡ್ರ. ನಾರಾಯಣ ಹೌದೌದು, ಒಂದು ಹಚ್ಚಿ ಬಿಡಿ ಹತ್ರ. ಈಗ ಏನಾಯ್ತಂದ್ರೆ, ಈಗ ವಂಶಿ ಊಟ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ ಬೆಟ್ಟದಿಂದ ಬಿದ್ದದು. ಯಾಕಂದ್ರೆ ಹೆಣ್ಣೊಬ್ಳು ಮೋಸ ಮಾಡ್ದಾಳೆ ಅನ್ನೋ ಕಾರಣಕ್ಕಾಗಿ, ಹೆಣ್ಣು ಮೋಸ ಮಾಡ್ದಾಳೆ ಅನ್ನೋ ಕಾರಣಕ್ಕಾಗಿ ಜೀವಲ್ಲ ತಕ್ಕೊಳಿಕ್ ಹೋಗ್ಬಾರ್ದು. ಯಾಕಂದ್ರೆ ಹೆಣ್ಣು ಒಬ್ಬಳೇ ಇರುದಲ್ಲ. ಯಾಕಂದ್ರೆ ಬೇರೆ ಹೆಣ್ಮಕ್ಳು ಇಲ್ವಾ, ಮದುವೆ ಆಗ್ಬೋದು. ಯಾಕಂದ್ರೆ ಊಟ ಕೊಡುವವರಿಲ್ಲ. ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋದ ಹೊಡಿತಾರೆ. ಯಾಕಂದ್ರೆ ಊಟ ಕೊಡಬೇಕು, ಊಟ ಮಾಡ್ಬೇಕು ಬಿಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಈಗ ನೀವೇ ಕೊಡ್ಬೇಕು. ಯಾಕಂದ್ರೆ ಇದು ಬೆಳೆದೋರಿಗೆಲ್ಲ ಕಾಲ ಎಂತ ಇಲ್ಲ ಐಕತ್ಯ ನಾಳೆ ಬೆಳಿಗ್ಗೆ ಬರ್ತೀಯಾ? ನೀವು ಊಟ ಕೊಡ್ಬೇಕು. ಯಾಕಂದ್ರೆ ಪೆಟ್ಟಿಗೆ ಅಲ್ಲ, ಯಾಕಂದ್ರೆ ನೀವು ದೊಡ್ಡ ಪೆಟ್ಟಿಗೆ ಅಲ್ವಾ. ಯಾಕಂದ್ರೆ ಕಾಳಿನವ್ರು ಹೇಳಿದ್ರೆ, ಯಾಕಂದ್ರೆ ನೀವು ಹೇಳಿದ್ರೆ ನಾವು ಯಾಕಂದ್ರೆ ಒಂದು ವೇಳೆ ನಾನು ಊಟ ಕೊಟ್ಟು ನನ್ನ ಪೆಟ್ಟಿಗೆ ಮೇಲೆ ಹೋದ್ರೆ ನಾನು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರಲ್ಲ. ಮೇಲ್ ಹೋಗದಿದ್ರು ಕೆಳಗೆ ಬರ್ದು ಬರುದಿಲ್ಲಲ್ಲ. ನನಗೊಂದು ಆಸೆ ಉಂಟು, ಒಂದ್ಸಲ ಮೇಲೆ ಹೋಯ್ತು ನೀವು ಅಂದ್ರೆ ಪೆಟ್ಟಿಗೆ. ಹೌದೌದು. ಯಾಕಂದ್ರೆ ಯಾವ ಕೆಲಸ ಬಂದ್ರೆ ಯಾರ್ಯಾರು ಮಾಡ್ಬೇಕು ಎಲ್ಲರೂ ಮಾಡಿದ ಕೆಲಸ. ನಾನು ಊಟ ಕೊಡ್ಬೇಕಾದ್ರೆ ಅಂತವರೇ ಹೋಗ್ಬೇಕು. ಹೌದೌದು. ಎಷ್ಟು ಮಾಡ್ತೀವಿ ಮಾಡಿ ನೀವೊಂದು ಸ್ತ್ರೀವೇಷ ಮಾಡ್ಕೊಂಡು ಹೋಗ್ಬೇಕು. ಹೌದೌದು. ನಿಮಗೊಂದು ಸ್ತ್ರೀವೇಷ ಮಾಡ್ಬೇಕು ಅಂತ ಹೇಳಿ ಸೀರೆ ಹುಡುಕಿದ್ದು ಎಲ್ಲಿ MID ಎಲ್ಲ ಹುಡುಕಿದ್ ಎಲ್ಲಿ ಹುಡುಕು ಸಿಗ್ಲಿಲ್ಲ. ಕಡೆ ಕುಂದನಗರಿಗೆ ಹೋದೆ, ವಿಜಯಲಕ್ಷ್ಮಿ ಅಲ್ಲಿ ತಗೊಂಡು ಬಂದೆ ನೋಡಿ. ಒಳ್ಳೆ ಹೌದು. ನೀವು ಸ್ತ್ರೀವೇಷ ಒಳಮೈ ಯಾವ್ದು ಜರ್ಮೈ ಯಾವ್ದು? ಇಲ್ಲ. ಸ್ತ್ರೀವೇಷ ಮಾಡ್ಬೇಕು. ಯಾಕೆ? ನಿಮ್ಮ ಮುಖ ಹಾಗುಂಟು ಸ್ವಾಮಿ. ಹೌದು. ನಮ್ಮಲ್ಲಿ ತೋತಾಪುರಿ ಮೈನಣ್ಣ ಅಂತ ಗೊತ್ತಾ, ಅದು ತಿಂದ್ಬಿಟ್ಟು ಗೋಲ್ಟ್ ಹೇಗಿರ್ತದೆ, ಚೀಪಿ ಬಿಟ್ಟು ಆ ರೀತಿ ಆಕಾರದ ಮುಖ. ಆದ್ರಿಂದ ನೀವು ಆ ರೀತಿ ಆಕಾರದ ಮುಖ ಚಂದ ಆಗ್ತದೆ. ಅಯ್ಯ ಮತ್ತೆ ಯಾರು ಇಲ್ಲ. ಹಾಗಾಗಿ ನೀವು ಹೋಗ್ಬೇಕು. ಹೌದೌದು. ಹೌದು, ಬಟ್ಟೆ ಅಂಗಡಿಯಲ್ಲಿ ಇದ್ದಲ್ಲ ನಾನು. ಕಬ್ಬಿಗೆಲ್ಲ ಹುಟ್ಟಿದ್ದೆ. ನೀವು ತಿರ್ಗಿಕ್ಕಿಲ್ಲ ಮರ ಹೇಗೆ ಕಿಡಿ ಹುಣಸು ತೆಗಿತ್ತಲ್ಲ ಮರ ಎಂತ ಕಟ್ಟಿ ಕೊಕ್ಕಿ ಮುಡಿ ಕೊಡ್ತೀವಿ. ಕೈಕಲಿಗೆಲ್ಲ ಸಿಕ್ಕತ್ತಲ್ಲ ಮರ. ನಮ್ಮ ಜೀವನದ ಸೀರೆ ಹುಟ್ಟುದಿಲ್ಲ ಮರ. ಒಳ್ಳೆ ನೀರು ಹೆಚ್ಚೆ ಮರ ಸೀರೆ ಹುಟ್ಟಿದೆ.
ಅಣ್ಣ ಭಟ್ರ ನೋಡಿ ಕುಂಬಳಕಾಯಿ ಕಳಿಸ್ಬಿಡಿ. ಎರಡು ಅಡಿಕೆ ಹಾಗಲ್ಲ ಹೀಗಲ್ಲ, ಇದು ಚಂದ ಆಗ್ತದೆ. ಹಾ ಈಗ ಚಂದ ಆಗ್ತದೆ. ಈಗ ನೋಡಿ ರಾಶಿ ಬಾಯಮ್ಮ. ಸೀರೆ ಉಡಿಸಿ ನಮ್ಗೆ ರಗಳೆ ಆಯ್ತು ಅಂತ ಹೇಳಿದ್ರೆ ರಾಜ್ನೂ ಇಲ್ಲ ಬೋಜ್ನೂ ಇಲ್ಲ, ಸುಮ್ಮನೆ ಇತ್ಲಾಗೆ. ಹಾ ಈಗ ಅಲ್ಲಿ ಹೋಗ್ಬೇಕಲ್ಲ, ಹೋಗುದು ಹೇಗೆ ಅನ್ಬೇಕಲ್ಲ. ಹಾ ಹಾ ನೋಡುವ. ಹಾ ನೀವು ಹೋಗುದು ನೋಡಿದ್ರೆ ಈ ಹೆಂಗಸರು ಗೆಂಡರ್ ಮಾಡಿದಾಗ ಅರ್ಧ ಒಂದು ಹೆಂಗಸರು ಹೋಗುದು ಹೇಗೆ ಗೊತ್ತಿಲ್ವಾ? ನೋಡಿ ನೋಡಿ ಅಲ್ಲ, ನಾನೇ ಸನ್ನಿವೇಶ ಮಾಡಿ ಅವನಿಗೆ ಊಟ ಕೊಟ್ರೆ ಅವ ಸರಿ ಆದ್ರೆ ನನ್ನ ಪೆಟ್ಟಿಗೆ ಮೇಲೆ ಹೋಗಿ ನಿಮ್ಮ ಪೆಟ್ಟಿಗೆ ಮೇಲೆ ಅಂದ್ರೆ ಹಾಗೆ ನಿಮ್ಮ ಪೆಟ್ಟಿಗೆ ಮೇಲೆ ಹೋಗಿ ಅಲ್ಲಿ ಹೋಗಿ ಏನ್ ಹೇಳ್ತೀವಿ ಅಂತ ಬೇಕಲ್ಲ. ದಡವ ದಡವ ದೋಸೆ ಕೊಡ ಚಿಕ್ಕವ ಚಿಕ್ಕವ ಚಪ್ಪಿ ಕೊಡ ನಮ್ಮ ಪರಾಜ ಕೊತ್ತಂಬರಿ ಬೀಜ ಸಾರಿ ಹಾಕು ಸೊಪ್ಪು ನೀ ಮಾಡು ತಪ್ಪು. ಗೊತ್ತುಂಟು ನಾನು ಮಾಡೋದು ತಪ್ಪು ಅಂತ ಗೊತ್ತುಂಟು, ಮಾಡ್ತಿದ್ರೆ ರೂಪಾಯಿ ಇಲ್ಲ ನಮ್ಗೆ. ಹಾಗಾಗಿ ತಪ್ಪು ಮಾಡ ನಮ್ಮದು ಇಲ್ಲ ಅಂತ ಹೇಳಿ ಅಲ್ಲ, ನಮ್ಮದ್ದು ಉಂಟು. ಕುಟುಂಬ ಕುಟು ಕುಟುಂಬ ಕುಟು ಕುಟುಂಬ ಕುಟು ಸಬಲಿಲ್ಲ ಕುಟುಂಬ ಕುಟು. ಎಂತ ಕುಟುಂಬಕ್ಕೆ ಅಂತ ಸದ್ಗತಿ ಸಿಕ್ಕಿಯ? ಇಲ್ಲಿ ಬಂದ ಮೇಲೆ ಸದ್ಗತಿ ಸಿಕ್ಲ. ನೀವು ಮೇಲೆ ಹೋಗ್ಬೇಕು ಸದ್ ನೋಡ್ಕೊಂಡು ಹಿಂದೆ ನೋಡಿ ಎಲ್ಲ ನನ್ನ ನೋಡ್ತಿದ್ರ? ಮಾತಾಡ್ತಿ ಬಿಲ್ಲು ಇಲ್ಲ ಬಾಣು ಇಲ್ಲ ಬಂದ್ಬಿಡ್ತೇನೆ ನೋಡಿ. ಮತ್ತೆ ಹೇಗಿದ್ಯಾ? ಊಟ ಮಾಡಿದ್ಯಾ? ಊಟ ಆಯ್ತು ಊಟ ಆಯ್ತು ಇಲ್ಲ ಊಟ ಮಾಡಿ ಹಾಕೊಂಡಿದ್ರೆ ಊಟ ಆಯ್ತು ಊಟ ಆಯ್ತು. ಊಟ ಮಾಡಿದ್ಯಾ? ಯಾವತ್ತೂ ಸಮಸ್ಯೆ ಮಾಡ್ಕೊಳ್ಬೇಡ, ಟ್ಯಾಬ್ಲೆಲ್ಲ ತಿಂದ್ಬೇಡ, ಹೊರ ಹೋಗ್ತದೆ. ಯಾಕೆ ಬರುತ್ತೆ? ಅಲ್ಲ ನಾನು ಮುಟ್ಟಿದ್ರೆ ಹೀಟ್ ಮಾಡ್ತಿದ್ದಲ್ಲ. ಅಕ್ಷು ಅಕ್ಷು ಮತ್ತೆ ಹೇಗಿದ್ಯಾ? ಊಟ ಮಾಡಿದ್ಯಾ? ಅಯ್ಯೋ ಏನೂ ಸಮಸ್ಯೆ ಮಾಡ್ಕೊಳ್ಬೇಡ, ಒಳ್ಳೆ ಊಟ ಮಾಡಿ ಅಡುಗೆ ಕೊಡ್ತಾರೆ. ಒಂದು ಸರಿಯಾಗಿ ತಪ್ಪು. ಏನೋ ಹೆಚ್ಚು ಕಡಿಮೆ ಅದು ನನ್ನ ಏನ್ ರಾಜ 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 ಹೆಂಗಿರಬೇಕು ರಾಜ ಕುಮಾರ ನನ್ನ ಚೋರ ಕಳೆದಿಷ್ಟೇ ಅವರಿಗೆಲ್ಲ ಇಂಥದ್ದೆಲ್ಲ ಬೇಕಾ? ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಕು, ಸರದಿಯ ಸಾಲಲ್ಲಿ ನಿಂತಾರು. ಆಹಾ ಆಚೆ ಹೋಗಿ ನೋಡ್ಬೇಕು, ಜಾರ್ಸೋದು ನೋಡ್ಬೇಕು. ಎಷ್ಟು ವರ್ಷ ಆಯ್ತು? ವರ್ಷ ಆಗ್ಲಿ ಆಗ್ಲಿ. ಈಗ ಹೀಗೆ ಹೋಗುದಲ್ಲ, ಊಟ ಕೊಡ್ಬೇಕಲ್ಲ. ಎಂತ ತಟ್ಟೆ ಎಲ್ಲ ಕೊಡ್ಲಿ, ಬೇಡುಗುಂಟೆ ಅಂತ ಬೇಡುದಲ್ಲ, ಊಟ ಊಟ ಕೊಡ್ಲಿಕ್ಕೆ. ಊಟ ಕೊಡ್ದ? ಹೌದೌದು. ತಟ್ಟೆ ಕೊಡ್ಲಿಕ್ಕೆ ಒಂದು ಭಜನೆ ನೆನಪಾಯ್ತು. ಏನು ನನ್ನ ಭಜನೆ ಕೇಳಲಿಲ್ಲಲ್ಲ? ಭಜನೆ ಉಂಟ ಮತ್ತೆ? ಒಳ್ಳೆ ಭಜನೆ ನೋಡು ನೋಡು. ಹರಿಕುಣಿದ ಹರಿಕೋಣಿದ ಅಜಿಮಾನಿಗಿರಿಯ ಕಡಿ ಬಿದಿದ. ಒಳ್ಳೇದೆ, ಹರಿಕುಣಿಲಿ ಒಳ್ಳೇದೆ. ಆದ್ರೆ ಅಜ್ಜಿ ಮನೆಗಿರಿ ಕಣಿ ಬಿದ್ದಿದೆ, ಚೂರು ತಗೊಂಡಿ ನಾವ ಗೊತ್ತಿದಿಲ್ಲ. ಅಗಳಂತ ತೆರಿತ ಮಕ್ಕಳ ಮಂಡಿತ್ತರಿ. ಏನಾಯ್ತು? ಅಕ್ಕಳಂಕ
ಕಚ್ಚೇರಿತ ಮಕ್ಕಳು ಮಾಡಿರ್ತಾರೆ ನನ್ನ ಮಾಡಿ ಬರ್ತಾಕಿಲ್ಲ ಮಂಡಿ ಸರಿಯಾಗಿ ಅಂತ ಹೊಡಿತು. ತೊಂದ್ರೆ ಇಲ್ಲ ಯಜಮಾನ್ರಲ್ಲ ನೀವು ತೊಂದ್ರೆ ಇಲ್ಲ ಕೊಡೋದು ಸರಿಯಾಗಿ ಅಂತ ಹೊಡಿತು. ಆಗ್ಲಿ ಆಗ್ಲಿ ಏನ್ ಮಾಡ್ಕೊಳ್ಬೇಡ. ಆಗ್ಲಿ ಕೊಡದೆ ಬರಬೇಡಿ ಅಯ್ಯ, ನಾ ಕೊಟ್ಟೆ ಬರಲ್ಲಪ್ಪ. ಹೌದೌದು. ನಾವು ಹೋದ್ಮೇಲೆ ಹಾಗೆ ಬರ್ತೇನೆ. ಹೌದೌದು. ಹಾ, ಹಾ. ನಮ್ಗವ್ರು ಕೊಡ್ತಾರಲ್ಲ ಏನಾದ್ರು. ಹೌದೌದೌದು ಕೊಟ್ಟೆ ಕೊಡ್ತಾರಲ್ಲ. ಹಾ ಹಾ ಡಿಡಿಯಾಡ್ಯಾನ ನನ್ನಡಿ. ಎಂತದದು? ನೋಡ್ರಲ್ಲ ಹೌದಲ್ಲ? ಡಿಡಿಯಾಡ್ಯಾನ ನನ್ನ ಡಿಡಿಯಾಡ್ಯಾನ. ಡಿಡಿಕ. ಡಿಡಿಯಾಡ್ಯಾನ. ಕೊಡದೆ ಬರಬೇಡಿ ಹಾ ಏ ಪರಮ ಅವನಿಗೆ ಸ್ತ್ರೀ ವೇಷ ಮಾಡಿ ಶ್ರೀವೇಶ್ವೇ ಯಾಕಂದ್ರೆ ಯಾಕೆ ಮಾಡಿ ಆ ವಂಶಿ ಹೆಂಗಸನ್ನು ನೋಡಿದ್ರೆ ಆಗುದಿಲ್ಲಲ್ಲ ಓಹೋ ಈಗ ಊಟ ತಗೊಂಡು ಹೋಗ್ತಾರೆ ಹೋಗುದೇ ತಡ ಟಿಡಿಕ್ಕ ಶುರು ಹತ್ತಲ್ಲ ಈಗ ನಮಗೊಂದು ಆಸೆ ಉಂಟು ಹಾಗೆ ಆಗುದಿಲ್ಲ ಒಡಿಯೋಡಿ ಹೊಡಿಬೇಕು ಸರಿ ಬಿಡ್ತದೆ ಬಿಡ ಬೀಳಿ ಬೀಳಿ ಬಂದರೋ ಬಂದರೋ ಭಾವ ಬಂದರೋ 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 ಭಾವ ಬಂದರೋ ತಿಂದರೋ 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 ವಸ್ತ್ರ ತಡೆ. ಮಾತು ಮಗನೇ, ನೀವು ಸೀರೆ ಉಟ್ಟು ಚಂದ ಆಯ್ತು. ಸೀರೆ ಮಾಡೋದು ಮಾಡು, ಮಗನ ಹತ್ರ ಹೊಡ್ಸ್ತೀನಿ. ಏನ? ನಿನ್ನ ನಾಳೆಯಿಂದ ಕೆಲಸದಿಂದ ಕಿತ್ತು ಬಿಸಾಕ್ತೀನಿ ನಾನು. ಮಾಡ್ಬೇಡಿ